ಬನ್ನಿ ಗುರು, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಲ್ಲಿ ಚಾಲುಕ್ಯ ಸೇನೆ ಬಾಗಲಕೋಟೆ ಯಾವ ರೀತಿ ಇದೆ. ಈ ಟೀಮು ಕಪ್ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋದ್ರ ಪೂರ್ತಿ ನೋಡೋಣ. ಅದಕ್ಕೆ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಇದೇ ರೀತಿ ಎಲ್ಲಾ ಟೀಮ್ಗಳ ಸ್ಕ್ವಾಡ್ ಅನಲೈಸ್ ನ ಮಾಡಿದೀನಿ. ಮಂಗಳೂರು, ಹಾಸನ್ನು ಮತ್ತು ಯಾವ್ದಪ್ಪ ಬೆಂಗಳೂರು, ಮೈಸೂರು ಈ ಮತ್ತು ಇನ್ನೂ ಒಂದು ಟೀಮ್ ಸೇರಿದಂತೆ 5 ಟೀಮ್ಗಳ ಸ್ಕ್ವಾಡ್ ಅನಲೈಸ್ ನ ಮಾಡಿದೀನಿ. ಆ ವಿಡಿಯೋಸ್ ನ ನೀವು ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆ, ಎಲ್ಲರೂ ಹೋಗಿ ನೋಡಿ. ಬನ್ನಿ ಇವಾಗ ಏನಪ್ಪಾ ಬಾಗಲಕೋಟೆ ಟೀಮ್ ಯಾವ ರೀತಿ ಇದೆ, ಚಾಲುಕ್ಯ ಸೇನೆ ಟೀಮ್ ಅನ್ನೋದನ್ನ ನೋಡೋಣ. ಸೈಡ್ ಹಾಕಿದೀನಿ, ನೋಡ್ತಾ ಇರಬಹುದು. ಮೊದಲಿಗೆ ರೈಡರ್ಸ್ ಯಾವ ರೀತಿ ಇದ್ದಾರೆ ಅಂತ ನೋಡೋಣ. ಮೊದಲಿಗೆ ರೈಡರ್ಸ್ ಲಿಸ್ಟ್ ಅಲ್ಲಿ ಬರುವಂತದ್ದು ಟಾಪ್ ರೈಡರ್ ಅಂತ ಹೇಳ್ಬೋದು, ಆನಂದ್ ವಿ ಅಂತ. ಇವರು ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಗೆ ಆದಂತ ಎಕ್ಸ್ಪೀರಿಯನ್ಸ್ ಇದೆ ಆನಂದ್ ವಿ ಅವ್ರಿಗೆ. ಇವರು ಒಬ್ಬ ಟಾಪ್ ರೈಡರು, ಮಸ್ತ್ ರೈಡರು. ಇವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ, ಅದರಿಂದ ಇವ್ರನ್ನ ಬೈ ಮಾಡಿದ್ದಾರೆ ಚಾಲುಕ್ಯ ಸೇನೆಯವರು. ಇನ್ನು ನೆಕ್ಸ್ಟ್ ಬರುವಂತದ್ದು ಹರೀಶ್ ನಾಯ್ಕ್ ಅಂತ. ಹರೀಶ್ ನಾಯ್ಕ್ ಅವರು ಕೂಡ ಒಬ್ಬ ಬೆಸ್ಟ್ ರೈಡರು. ಇವ್ರ ಬಗ್ಗೆ ನೋಡೋದಾದ್ರೆ ಇವರು ಲೆಫ್ಟ್ ರೈಡರು. ಇವರು ಬೆಂಗಳೂರು ಬುಲ್ಸ್ ಕಪ್ ಗೆಲ್ತಲ್ಲ ಆ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ಅಲ್ಲಿ ಇದ್ದಂತ ಪ್ಲೇಯರ್. ಸೀಸನ್ 4, 5, 6 3 ಸೀಸನ್ ಅಲ್ಲಿ ಕೂಡ ಈ ಪ್ಲೇಯರ್ ಬೆಂಗಳೂರು ಬುಲ್ಸ್ ಅಲ್ಲಿ ಇದ್ರು. ಅದೇ ರೀತಿ ಕರ್ನಾಟಕ ಸೀನಿಯರ್ ಟೀಮ್ ಅಲ್ಲಿ 2018ರಲ್ಲಿ ಇವರು ಬ್ರಾಂಜ್ ಮೆಡಲ್ ಕೂಡ ಗೆದ್ದಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಕೇಶ್ ಗೌಡ ಅಂತ. ರಾಕೇಶ್ ಗೌಡ ಇವರು ಕೂಡ ಒಬ್ಬ ಬೆಸ್ಟ್ ರೈಡರು. ರಾಕೇಶ್ ಗೌಡ ಅವರು ಯಾವ ಟೀಮ್ಗೆ ಆಡೋರೆ ಅಂತ ನೋಡೋದಾದ್ರೆ, ಒಂದ್ ನಿಮಿಷ. ರಾಕೇಶ್ ಗೌಡ ಅವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೇ ಇದ್ದಂತ ಪ್ಲೇಯರ್. ಇವರು ಒಂಥರ ಡಿಫೆಂಡ್ ಆಲ್ರೌಂಡಿಂಗ್ ಕ್ಯಾಟಗರಿಗೆ ಬರ್ತಾರೆ. ಡಿಫೆನ್ಸ್ ಕೂಡ ಸಖತ್ ಆಗಿ ಆಡ್ತಾರೆ. ಇವರು ಬರೀ ಬೆಂಗಳೂರು ಬುಲ್ಸ್ ಮಾತ್ರ ಆಡಿಲ್ಲ, ತೆಲುಗು ಟೈಟನ್ಸ್, ತೆಲುಗು ಟೈಟನ್ಸ್ ಗೆ ಆಡಿದ್ದಾರೆ. ಅದೇ ರೀತಿ ಸೀನಿಯರ್ ಮೆನ್ಸ್ ಟೀಮ್ ಕೂಡ ರಾಕೇಶ್ ಗೌಡ ಅವರು ಆಡಿದ್ದಾರೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ವಿಜಯ್ ಅಂತ. ಈ ವಿಜಯ್ ಅನ್ನೋರು ಕೂಡ ಬೆಸ್ಟ್ ರೈಡರ್. ಇವರು ಯಾವ ಟೀಮ್ಗೆ ಆಡಿದ್ದಾರೆ ಅಂದ್ರೆ, ವಿಜಯ್ ಅವರು ಒಂದ್ ನಿಮಿಷ. ವಿಜಯ್ ಅವರು ಪುಣೇರಿ ಪಲ್ಟನ್ ಟೀಮ್ ಕ್ಯಾಂಪಸ್ ಸೆಲೆಕ್ಷನ್ ಗೆ ಹೋಗಿರ್ತಾರೆ. ಆದ್ರೆ ಅವರು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಆಕ್ಷನ್ ಅಲ್ಲಿ ಪಿಕ್ ಆಗಿರಲ್ಲ, ಬಟ್ ಪುಣೇರಿ ಪಲ್ಟನ್ ಕ್ಯಾಂಪಸ್ ಟೀಮ್ ಹೋಗಿರ್ತಾರೆ. ಇನ್ನು ನೆಕ್ಸ್ಟ್ ಬರುವಂತದ್ದು ವಿನೋದ್ ಅವರು. ವಿನೋದ್ ಅವರು ಕೂಡ ಒಬ್ಬ ಯಂಗ್ ಪ್ಲೇಯರ್. ಇವರು ಯಾವ ಟೀಮ್ಗೆ ಆಡಿದ್ದಾರೆ ಅಂದ್ರೆ, ಇವರು ಕೂಡ ಯಂಗ್ ಪ್ಲೇಯರ್ ಅನ್ನೋಕ್ಕಿಂತ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇವರು ಯೂನಿವರ್ಸಿಟೀಸ್ ಗಳಲ್ಲಿ ಸಖತ್ತಾಗಿ ಆಡಿದ್ದಾರೆ. ಸೀನಿಯರ್ ನ್ಯಾಷನಲ್ ಟೀಮ್ಗೂ ಕೂಡ ಆಡಿದ್ದಾರೆ. ಇನ್ನು ಪುಣೇರಿ ಪಲ್ಟನ್ ಟೀಮ್ ನ ಕ್ಯಾಂಪಸ್ಗೂ ಕೂಡ ಇವರು ಹೋಗಿದ್ದಾರೆ ವಿನೋದ್ ಅವರು. ಇನ್ನು ನೆಕ್ಸ್ಟ್ ಬರುವಂತದ್ದು ವಿಠಲ್ ಅಂತ. ಇವರು ಕೂಡ ಒಬ್ಬ ಅನುಭವಿ ರೈಡರು. ವಿಠಲ್ ಅವರು ಕೂಡ ಇವರು ಕೂಡ ಪಿ ಕೆ ಎಲ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಸಾರಿ, ಪಿ ಕೆ ಎಲ್ ಅಂತ ಹೇಳ್ತೀನಿ, ಕರ್ನಾಟಕ ಲೋಕಲ್ ಡೊಮೆಸ್ಟಿಕ್ ಗಳಲ್ಲಿ. ವಿಠಲ್ನವರು ಬಗ್ಗೆ ಅಷ್ಟಾಗಿ ಸ್ಯಾಟ್ಸ್ ಗಳು ಸಿಗ್ಲಿಲ್ಲ, ಬಟ್ ಇವರು ಸಖತ್ತಾಗಿ ಆಡಿದ್ದಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ನೆಕ್ಸ್ಟ್ ಡಿಫೆಂಡರ್ಸ್ ಬಗ್ಗೆ ನೋಡೋದಾದ್ರೆ, ಡಿಫೆಂಡರ್ಸ್ ಲಿಸ್ಟ್ ಅಲ್ಲಿ ಬರುವಂತದ್ದು ಅಭಿಷೇಕ್ ಅಂತ. ಇವರ ಟಾಪ್ ಡಿಫೆಂಡರ್ ಗುರು ಅಭಿಷೇಕ್ ಅನ್ನೋರು, ಟಾಪ್ ಡಿಫೆಂಡರ್ ಅಭಿಷೇಕ್ ಅಂತ. ಇವರು ಯಾವ್ದಪ್ಪ ಅಂದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ ಗೆ ಆಡಿದ್ದಾರೆ. ಇವರ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ ಅಲ್ಲಿ ಮಾತ್ರ ಆಡಿದರೆ, ಪಿ ಕೆ ಎಲ್ ಯಾವ ಟೀಮ್ಗೂ ಕೂಡ ಆಡಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರ ಡಿಫೆಂಡರ್ ಯಾರಪ್ಪ ಅಂದ್ರೆ ಚಿದಾನಂದ್ ಅಂತ. ಚಿದಾನಂದ್ ಅಂತ ಇವರ ಡಿಫೆಂಡರ್. ಇವರು ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ ಇವ್ರ ಬಗ್ಗೆ ಕೂಡ. ಆದ್ರೂ ಕೂಡ ಇವ್ರ ಬಗ್ಗೆ ಒಂದ್ ಅಪ್ಡೇಟ್ ಏನಪ್ಪಾ ಸಿಕ್ತು ಅಂದ್ರೆ, ಇವರು ಮಂಗಳೂರು ಯೂನಿವರ್ಸಿಟೀಸ್ಗೆ ಮ್ಯಾಚಸ್ ನ ಆಡಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಸಿಕ್ತಷ್ಟೇ. ನೆಕ್ಸ್ಟ್ ಇವ್ರ ಕಡೆ ಡಿಫೆಂಡರ್ಸ್ ದರ್ಶನ್ ಜೆ ಅಂತ. ಈ ದರ್ಶನ್ ಜೆ ಅನ್ನೋರು ಕೂಡ ಒಬ್ಬ ಸಖತ್ ಡಿಫೆಂಡರ್. ಇವರು ತಮಿಳ್ ಟೈಗರ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಟೀಮ್ ಗೆ ಆಡಿದ್ದಾರೆ. ನೆಕ್ಸ್ಟ್ ಬರುವಂತದ್ದು ಜಾಂಟಿ ಅಂತ. ಇವರು ಕೂಡ ಡಿಫೆಂಡರ್ ಜಾಂಟಿ ಅನ್ನೋರು. ಇವ್ರ ಬಗ್ಗೆ ಹುಡುಕದ ಅಪ್ಡೇಟ್ ಸಿಕ್ಕಿದ್ ಏನಪ್ಪಾ ಅಂದ್ರೆ, ಇವರು ಸೌತ್ ಝೋನ್ ಯೂನಿವರ್ಸಿಟೀಸ್ ಗೆ ಆಡಿದ್ದಾರೆ. ಅದೇ ರೀತಿ ಸೀನಿಯರ್ ಸ್ಟೇಟ್ ಟೀಮ್ ಗೆ ಆಡಿದ್ದಾರೆ, ಜೂನಿಯರ್ ನ್ಯಾಷನಲ್ ಟೀಮ್ಸ್ ಗೆ ಆಡಿದ್ದಾರೆ. ಇನ್ನು ನೆಕ್ಸ್ಟ್ ಸೋಮೇಶ್ ಕೆ ಅಂತ. ಇವರು ಕೂಡ ಒಬ್ಬ ರೈಡರ್, ಸಾರಿ ಡಿಫೆಂಡರ್. ಇವರು ಜೂನಿಯರ್ ನ್ಯಾಷನಲ್ ಟೀಮ್ ಗೆ ಆಡಿದ್ದಾರೆ. ಇವರು ಯಂಗ್ಸ್ಟರ್ ಇನ್ನೂ ಕೂಡ. ಇವರು ಜೂನಿಯರ್ ನ್ಯಾಷನಲ್ ಟೀಮ್ ಗೆ ಆಡಿದ್ದಾರೆ. ಇನ್ನು ಅದೇ ರೀತಿ ಸೂರಜ್ ಜಾಧವ್ ಅಂತ. ಇವರು ಕೂಡ ಯಂಗ್ಸ್ಟರ್. ಇವ್ರ ಬಗ್ಗೆ ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ. ಸೂರಜ್ ಜಾಧವ್ ಅಂತ. ಇವರು ಜೂನಿಯರ್ ನ್ಯಾಷನಲ್ ಟೀಮ್ ಗಳಿದ್ದಾರೆ. ಪುಣೇರಿ ಪಲ್ಟನ್ ಕ್ಯಾಂಪಸ್ ಸೆಲೆಕ್ಷನ್ ಗೆ ವಿಸಿಟ್ ಕೊಟ್ಟಿದ್ದಾರೆ ಅನ್ನೋ ಅಪ್ಡೇಟ್ಸ್ ಮಾತ್ರ ಸಿಕ್ತು. ಇನ್ನು ನೆಕ್ಸ್ಟ್ ವರುಣ್ ಅಂತ. ಇವರು ಯಾವ ಟೀಮ್ಗೆ ಆಡಿದ್ದಾರೆ ಅಂದ್ರೆ, ಇವರು ಕೂಡ ಯಂಗ್ಸ್ಟರ್. ವರುಣ್ ಅಂತ ಇವರು ಯಂಗ್ಸ್ಟರ್. ಇವರು ಸೀನಿಯರ್ ಸ್ಟೇಟ್ ಟೀಮ್ ಆಡಿದ್ದಾರೆ.
ಇನ್ ಯಾವ್ದೇ ಅಷ್ಟಾಗಿ ಮಿಂಚಿಲ್ಲ, ಬಟ್ ಡೊಮೆಸ್ಟಿಕ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಇನ್ನು ನೆಕ್ಸ್ಟ್ ಇವರ ಲಾಸ್ಟ್ ಡಿಫೆಂಡರ್ ಯಾರಪ್ಪ ಅಂದ್ರೆ ಇವ್ರ ಹೆಸರು ವಿವೇಕಾನಂದ್ ಲಮಣಿ ಅಂತ. ಇವರು ನಾರ್ತ್ ಕರ್ನಾಟಕದವರು. ಇವ್ರ ಬಗ್ಗೆ ಕೂಡ ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ. ಇವ್ರ ಬಗ್ಗೆ ಸಿಕ್ಕಂತ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇವರು ಲೋಕಲ್ ಡೊಮೆಸ್ಟಿಕ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ ಮತ್ತು ಮಂಗಳೂರು ಮಂಗಳೂರು ಅಲ್ಲಿ ನಡೆಯುವಂತ ಟೂರ್ನಮೆಂಟ್ ಅಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ಇದು ಪ್ಲೇಯರ್ಸ್ ಸ್ಟಾಟ್ಸ್ ಆದ್ರೆ ಇನ್ನು ಈ ಟೀಮ್ ಕಪ್ ಗೆಲ್ಲುತ್ತಾ ಅಂತ ಕೇಳಿದ್ರೆ ಒಂಥರ ಈ ಟೀಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳು ಜಾಸ್ತಿ ಇದ್ದಾರೆ. ಒಂಥರ ಟಾಪ್ 7 ನ ಪಿಕ್ ಮಾಡಿದ್ರೆ ಎಲ್ಲಾ ಕೂಡ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳೇ ಬರ್ತಾರೆ. ಅದರಿಂದ ಈ ಟೀಮು ಕಪ್ ಗೆಲ್ಲುವಂತ ಚಾನ್ಸಸ್ ಇದೆ, ಒಂದು 70 to 80% ಅಂತ ಹೇಳ್ತೀನಿ. ಇನ್ನು ನೀವೇನ್ ಹೇಳ್ತೀರಾ, ಈ ಟೀಮ್ ಕಪ್ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.